ಇವತ್ತು ನಾವು ಪ್ರೋಟೀನ್ ರಿಚ್ ಬೇಸನ್ ಚೀಲ ಮಾಡೋಣ. ಸೊ ಇದು ಪ್ರೋಟೀನ್ ರಿಚ್ ಹೆಲ್ದಿ ರೆಸಿಪಿ ಇದು. ನೀವು ಕ್ವಿಕ್ಕಾಗಿ ನಿಮ್ಮ ಲಂಚ್ ಬಾಕ್ಸ್ ಇಲ್ಲ ಡಿನ್ನರಿಗೆ ಮಾಡ್ಕೋಬೋದು. ಫಸ್ಟ್ ಉಳ್ಳಾಗಡ್ಡಿ ಚಾಪ್ ಮಾಡ್ಕೋಬೇಕು. ನನಗಂತೂ ಉಳ್ಳಾಗಡ್ಡಿ ಚಾಪ್ ಮಾಡೋಕ್ಕಾಗಲ್ಲ, ಸೊ ಚಾಪರ್ ಒಳಗೆ ಚಾಪ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕು, ಲೈಕ್ 3-4 ಮಾಡೋಕ್ಕೆ ಒಂದು 4-5 ಸ್ಪೂನ್ ಕಡಲೆ ಹಿಟ್ಟು, ಚಾಪ್ಡ್ ಉಳ್ಳಾಗಡ್ಡಿ ದಟ್ ಈಸ್ ಆನಿಯನ್ಸ್, ಆಮೇಲೆ ಚಾಪ್ಡ್ ಕರಿಯಾಂಡರ್, ಆಮೇಲೆ ಚಾಪ್ಡ್ ಟಮ್ಯಾಟೋಸ್ ಇದೆಲ್ಲ ಹಾಕೋಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ್ಕಾಯಿ ಚಾಪ್ ಮಾಡಿ ಹಾಕೋಬೋದು, ಇಲ್ಲ ಅಂತಂದರೆ ಹಸಿ ಖಾರದ ಪೇಸ್ಟ್ ಇರುತ್ತಲ್ಲ ಅದನ್ನೂ ಹಾಕೋಬೋದು. ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನೀರು ಎಷ್ಟು ಪ್ರಮಾಣ ಬೇಕು ಅಂತ ನೋಡಿ ಮಿಕ್ಸ್ ಮಾಡ್ಕೊಳ್ರಿ. ಭಾಳ ತೆಳುವೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಸೊ ಈ ದೋಸೆ ಕನ್ಸಿಸ್ಟೆನ್ಸಿಗೆ ಮಾಡ್ತೀವಲ್ಲ ಹಂಗೆ ಅಷ್ಟು ಕನ್ಸಿಸ್ಟೆನ್ಸಿ ಬರೋ ಹಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇದನ್ನು ತವಾದೊಳಗೆ ಹಾಕಬೇಕು. ಸೊ ಬೆಟರ್ ಟು ಯೂಸ್ ಕಾಸ್ಟ್ ಐರನ್. ನಾನ್ ಸ್ಟಿಕ್ ಯೂಸ್ ಮಾಡೋ ಬದಲಿಗೆ ಕಾಸ್ಟ್ ಐರನ್ ಯೂಸ್ ಮಾಡಿರಿ. ಹೆಲ್ತ್ ವೈಸು ಚಲೋ ಇದು. ನಿಮ್ಗೆ ಐರನ್ ಡೆಫಿಷಿಯನ್ಸಿ ಇದ್ರೆ ಇಟ್ಸ್ ಬೆಟರ್ ಟು ಯೂಸ್ ಕಾಸ್ಟ್ ಐರನ್. ಸೊ ನೆಕ್ಸ್ಟ್ ಇಲ್ಲಿ ನಾನು ಸ್ಮಾಲ್ ಸಣ್ಣ ಬೇಸನ್ ಚೀಲ ಮಾಡತ್ತೀನಿ. ಬಿಕಾಸ್ ಅದು ಸ್ಮಾಲ್ ಮಾಡಿದ್ರೆ ನಿಮ್ಗೆ ಅದು ಅಂದರೆ ಈಸಿಯಾಗಿ ನಿಮ್ಗೆ ಬರುತ್ತದೆ. ಸೊ ಆಯಿಲ್ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂತಂದರೆ ಜಸ್ಟ್ ಹಂಗನೂ ಮಾಡ್ಬೋದು ನೀವು. ನೋಡಿರಿ ಇಲ್ಲಿ ಬಿಸಿ ಪ್ರೋಟೀನ್ ರಿಚ್ ಬೇಸನ್ ಚೀಲ. ವೆಜಿಟೇರಿಯನಿಗೆ ಇದು ಟೊಮ್ಯಾಟೊ ಆಮ್ಲೆಟ್ ಅಂತ ಹೇಳ್ಬೋದು ನಾವು. ನೀವು ಪ್ಯೂರ್ ವೆಜ್ ಇದ್ರೆ, ನಾನು ಪ್ಯೂರ್ ವೆಜ್ ಇಲ್ಲ, ಐ ವಿಲ್ ಈಟ್ ಎಗ್, ಬಟ್ ಸ್ಟಿಲ್ ಐ ಲೈಕ್ ದಿಸ್ ರೆಸಿಪಿ. ಟ್ರೈ ಮಾಡಿರಿ ನೀವು. ಬಾಯ್.